ಸ್ನೇಹಿತರೆ, ಇವತ್ತು ನಾನು ಹೇಳ್ತಿರೋವಂಥ ಕತೆ ಒಂದು ಸಣ್ಣ ಕತೆ, ಆದರೆ ಅದರ ಮಹತ್ವ ತುಂಬಾ ದೊಡ್ಡದಾಗಿದೆ. ನೀವು ಈ ಕಥೆಯನ್ನು ಕೇಳಿ ಈ ಕತೆ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ. ಇದು ಬಂದ್ಬಿಟ್ಟು ಇಬ್ಬರ ಸ್ನೇಹಿತರ ಕಥೆಯಾಗಿರುತ್ತೆ. ಇಬ್ಬರು ಸ್ನೇಹಿತರು ದಾರಿಯಲ್ಲಿ ನಡ್ಕೊಳ್ತಾ ಹೋಗ್ತಿದ್ರು. ಒಂದು ಸಿಂಹ ಅಟ್ಟಿಸಿಕೊಂಡು ಬರಲಾರಂಭಿಸಿತು. ಒಬ್ಬ ಸ್ನೇಹಿತನು ತನ್ನ ಕಾಲುಗಳಿಗೆ ಶೂ ಧರಿಸಲು ಪ್ರಾರಂಭಿಸಿದನು. ಯಾಕಂದರೆ ಪಾದರಕ್ಷೆಯನ್ನು ಧರಿಸಿದರೆ ಬೇಗ ಓಡಬಹುದು. ಆ ಮತ್ತೊಬ್ಬ ಸ್ನೇಹಿತನು ಇವನಿಗೆ ಹೇಳಿದನು, ನೋಡು, ನೀನು ಎಂಥ ಶೂ ಹಾಕಿಕೊಂಡರೂ ಸಿಂಹಕ್ಕಿಂತ ವೇಗವಾಗಿ ಓಡಲಾರೆ. ಅದಕ್ಕೆ ಶೂ ಹಾಕಿಕೊಳ್ಳುತ್ತಿರುವ ಸ್ನೇಹಿತನು ಉತ್ತರಿಸಿದನು, ನೋಡಪ್ಪ, ನಾನು ಸಿಂಹಕ್ಕಿಂತ ವೇಗವಾಗಿ ಓಡಬೇಕಾಗಿಲ್ಲ, ನಿನಗಿಂತ ವೇಗವಾಗಿ ಓಡಿದರೆ ಸಾಕು. ಯಾಕಂದರೆ ಶೂ ಹಾಕಿಕೊಂಡಿರುವ ವ್ಯಕ್ತಿಯು ಇನ್ನೊಬ್ಬನ ಸ್ನೇಹಿತನಿಗಿಂತ ಬೇಗ ಓಡಿದರೆ ಸಿಂಹವು ಹಿಂದೆ ಬಿದ್ದಿರುವ ಸ್ನೇಹಿತನನ್ನು ಹಿಡಿದುಕೊಳ್ಳುತ್ತದೆ. ಇದರ ಸಾರಾಂಶ ಏನು ಅಂದರೆ, ಯಾರು ವೇಗವಾಗಿ ಶೀಘ್ರದಿಂದ ಯೋಚಿಸಿ ಕೆಲಸ ಮಾಡುತ್ತಾರೋ ಅವರು ತಪ್ಪಿಸಿಕೊಳ್ಳುತ್ತಾರೆ. ನಿಧಾನವಾಗಿ ಹಿಂದೆ ಬಿದ್ದಿರುವವರನ್ನು ಪೈಪೋಟಿ ಅಂದರೆ ಕಾಂಪಿಟೇಷನ್ ಎಂಬ ಸಿಂಹವು ಹಿಡಿದುಕೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂದರೆ, ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ತಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.